ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ KCN ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕೇರಳ ರಾಜ್ಯ ಗ್ರಂಥಾಲಯ ಸಮಿತಿ ನೇತೃತ್ವದಲ್ಲಿ ದಕ್ಷಿಣ ಭಾರತ ಸಾಂಸ್ಕೃತಿಕೋತ್ಸವಕ್ಕೆ ಚಾಲನೆ. ಕಂದಾಯ ಖಾತೆ ಸಚಿವ ಇ ಚಂದ್ರಶೇಖರ್ರಿಂದ ಉದ್ಘಾಟನೆ. ಓದುವುದನ್ನು ಹಾಗೂ ಬರೆಯುವುದನ್ನು ನಿಷೇಧಿಸಿದವರು ಶಬ್ದ ಹೊರಡದಂತೆ ನಾಲಗೆ ಕತ್ತರಿಸಲು ಕಾಲ ದೂರ ಉಳಿದಿಲ್ಲ. ದಕ್ಷಿಣ ಭಾರತ ಸಾಂಸ್ಕೃತಿಕೋತ್ಸವದಲ್ಲಿ ಲೇಖಕ ಎಂ ಮುಕುಂದನ್ ಹೇಳಿಕೆ. ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಭಾಗವಾಗಿ ಕಾಸರಗೋಡು ನಗರಸಭೆಗೆ ಒಳಪಟ್ಟ ಕುಟುಂಬಶ್ರೀ ಸ್ವಸಹಾಯ ಸಂಘ ಸದಸ್ಯರುಗಳ ಕ್ಷೇಮಕ್ಕಿರುವ ಫಂಡ್ ವಿತರಣೆ. ಕೊಡಿಯಮ್ಮ ಸರ್ಕಾರಿ ಹೈಸ್ಕೂಲ್ನ ನೂತನ ಕಟ್ಟಡ ಫೆಬ್ರವರಿ 11ಕ್ಕೆ ಲೋಕಾರ್ಪಣೆ. ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ಹೇಳಿಕೆ. ಕಾಮಗಾರಿ ಪೂರ್ತಿಗೊಳ್ಳದೆ ರಾಷ್ಟ್ರೀಯ ಹೆದ್ದಾರಿ 66ರ ತಲಪಾಡಿಯಲ್ಲಿ ಟೋಲ್ ಸಂಗ್ರಹಕ್ಕೆ ವಿರೋಧ. ಯುಡಿಎಫ್ ಯುವ ಸಂಘಟನೆಯಾದ UDYF ಮಂಜೇಶ್ವರ ಮಂಡಳ ಸಮಿತಿ ನೇತೃತ್ವದಲ್ಲಿ 2ನೇ ದಿನವೂ ತೀವ್ರಗೊಂಡ ಪ್ರತಿಭಟನೆ. ಶ್ರೀ ನಾರಾಯಣ ಗುರು ವನಿತಾ ಸರ್ವಿಸ್ ಕೋಆಪರೇಟಿವ್ ಸೊಸೈಟಿ ಸಂಸ್ಥೆಯ ಉದ್ಘಾಟನೆ ಫೆಬ್ರವರಿ 12ಕ್ಕೆ. ಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲಿ ಸಿಟಿ ಸೆಂಟರ್ ಬ್ಯಾಂಕ್ ರಸ್ತೆ ಕಾಸರಗೋಡಿನಲ್ಲಿ ಲೋಕಾರ್ಪಣೆ. ವಾರ್ತೆಗಳು ವಿವರವಾಗಿ. ಕೇರಳ ರಾಜ್ಯ ಗ್ರಂಥಾಲಯ ಸಮಿತಿ ನೇತೃತ್ವದಲ್ಲಿ ಜನಸಂಸ್ಕೃತಿ ಹೆಸರಿನಲ್ಲಿ ದಕ್ಷಿಣ ಭಾರತ ಸಾಂಸ್ಕೃತಿಕೋತ್ಸವ ಕಾರ್ಯಕ್ರಮಕ್ಕೆ ಕಾಸರಗೋಡು ನಗರಸಭೆ ಟೌನ್ ಹಾಲ್ನಲ್ಲಿ ಚಾಲನೆ ಲಭಿಸಿತು. ಕಾರ್ಯಕ್ರಮವನ್ನು ಕಂದಾಯ ಖಾತೆ ಸಚಿವ ಇ ಚಂದ್ರಶೇಖರನ್ ಉದ್ಘಾಟಿಸಿದರು. ಕೇರಳ ರಾಜ್ಯ ಗ್ರಂಥಾಲಯ ಸಮಿತಿ ನೇತೃತ್ವದಲ್ಲಿ 9 ರಿಂದ 11ರವರೆಗೆ ಕಾರ್ಯಕ್ರಮ ನಡೆಯಲಿದೆ. ಗುರುವಾರ ನಡೆದ ಕಾರ್ಯಕ್ರಮವನ್ನು ರಾಜ್ಯ ಕಂದಾಯ ಖಾತೆ ಸಚಿವ ಇ ಚಂದ್ರಶೇಖರನ್ ಉದ್ಘಾಟಿಸಿದರು. പുതിയ ആശയ മാതൃകളുടെ അന്വേഷണത്തെ ത്വരിതപ്പെടുത്താനുള്ള ജനസംസ്കൃതി ദക്ഷിണേന്ത്യൻ സാംസ്കാരിക ഉത്സവത്തിന് കേരള സ്റ്റേറ്റ് ലൈബ്രറി കൗൺസിൽ ആതിഥ്യം വരളുന്ന ഈ മഹോത്സവത്തിന് ഇതാ കാസർഗോഡ് ടൗൺ ഹാളിൽ ഇതാ തിരിതെളിയുകയാണ്. ഭാഷകൾ വ്യത്യസ്തമാണ്, ഭാഷകളുടെ സംഗമഭൂമിയാണ്, സപ്തഭാഷാ സംഗമഭൂമിയാണ് എന്നൊക്കെ പറയുന്നു. ഭാഷകളോടൊപ്പം സംസ്കാരവും വ്യത്യസ്തമായ എന്നാൽ ബഹുസ്വരതയോടെ നിലനിൽക്കുന്ന ഒരു പുണ്യഭൂമിയാണ് ഈ പ്രദേശം എന്നത് മറക്കാതിരിക്കണമെന്ന് ഞാൻ ഈ സന്ദർഭത്തിൽ സൂചിപ്പിക്കട്ടെ. ഭാഷകളുടെ പേരിൽ വൈരം വളർത്താനും അതിൻ്റെ അടിസ്ഥാനത്തിൽ തങ്ങളുടേതായ താല്പര്യങ്ങൾക്ക് വേണ്ടിയുള്ള ഏത് കുടിലമായ തന്ത്രങ്ങൾ നീക്കാനും ചില സന്ദർഭങ്ങളിലെല്ലാം ആരെല്ലാം ശ്രമിച്ചിട്ടുണ്ടെങ്കിലും ഭാഷകൾ ശത്രുതാപരമായി മാറി നിൽക്കേണ്ടതാണ്. ഭാഷകളെ കുറിച്ചുള്ള അഭിപ്രായങ്ങൾ എന്ന് പറയുന്നതിനർത്ഥമില്ല. ഭാഷകൾ സഹോദര ഭാഷകളാണ്. എല്ലാവർക്കും സ്വീകാര്യമായ എല്ലാ ഭാഷയും പഠിച്ചാലേറെ സൗകര്യം ഭാഷ പഠിക്കുന്നവർക്കാണ്. അതുകൊണ്ട് അത്തരം സൗകര്യങ്ങളും സംവിധാനങ്ങളും ഇത്തരം പ്രദേശങ്ങൾക്ക് പ്രത്യേകമായി ഉണ്ടാകുമെന്നുള്ളതിൽ നമ്മൾ അഭിമാനിക്കേണ്ടതായുണ്ട് എന്നാണ് ഞാൻ കരുതുന്നത്. ಕಾಸರಗೋಡು ಶಾಸಕ ಎನ್.ಎ. ನೆಲ್ಲಿಕುನ್ನು ಅಧ್ಯಕ್ಷತೆಯನ್ನು ವಹಿಸಿದ್ರು. ಸಂಸದ ಪಿ. ಕರುಣಾಕರನ್, ಎಂ. ಮುಕುಂದನ್, ಶಾಜಿ ಎನ್. ಕರುಣ್, ಅಗ್ರಹಾರ ಕೃಷ್ಣಮೂರ್ತಿ, ತೆಲುಗಿನ ಕೆ. ಶಿವರೆಡ್ಡಿ, ತಮಿಳಿನ ಡಾಕ್ಟರ್ ಎಂ. ರಾಮಸ್ವಾಮಿ, ಡಾಕ್ಟರ್ ಮೀನಾಕ್ಷಿ, ಎಂ.ಎ. ರಹಮಾನ್, ಡಾಕ್ಟರ್ ಕೆ.ವಿ. ಕುഞ്ഞിಕೃಷ್ಣನ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಜಿಲ್ಲಾಧಿಕಾರಿ ಕೆ. ಜೀವನ್ ಬಾಬು ಅತಿಥಿಗಳನ್ನು ಸನ್ಮಾನಿಸಿದರು. ಮಂಜೇಶ್ವರ ಶಾಸಕ ಪಿ.ಬಿ. ಅಬ್ದುಲ್ ರಜಾಕ್, ಉದುಮಾ ಶಾಸಕ ಕೆ. ಕುഞ്ഞിರಾಮನ್, ತ್ರಿಕರಿಪುರ ಶಾಸಕ ಎಂ. ರಾಜಗೋಪಾಲನ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎ.ಜಿ.ಸಿ. ಬಶೀರ್, ಉಪಾಧ್ಯಕ್ಷೆ ಶಾಂತಮ್ಮ ಫಿಲಿಪ್, ಜಿಲ್ಲಾ ಪಂಚಾಯತ್ ಸದಸ್ಯ ನ್ಯಾಯವಾದಿ ಕೆ. ಶ್ರೀಕಾಂತ್, ಕಾಸರಗೋಡು ನಗರಸಭಾಧ್ಯಕ್ಷೆ ಬಿ. ಫಾತಿಮಾ ಇಬ್ರಾಹಿಂ ಮೊದಲಾದವರು ಮಾತನಾಡಿದರು.
ಓದುವುದನ್ನು ಹಾಗೂ ಬರೆಯುವುದನ್ನು ನಿಷೇಧಿಸಿದವರು ಶಬ್ದವನ್ನ ಕೂಡ ಇಲ್ಲದಂತೆ ಮಾಡಲು ನಾಲಗೆಯನ್ನೇ ಕತ್ತರಿಸುವ ಕಾಲವು ದೂರ ಉಳಿದಿಲ್ಲವೆಂದು ಪ್ರಶಸ್ತ ಲೇಖಕ ಎಂ ಮುಕುಂದನ್ ಹೇಳಿದರು. ಕಾಸರಗೋಡಿನಲ್ಲಿ ನಡೆದ ದಕ್ಷಿಣ ಭಾರತ ಸಾಂಸ್ಕೃತಿಕೋತ್ಸವ ಕಾರ್ಯಕ್ರಮದಲ್ಲಿ ಅವರು ಈ ಮಾತನ್ನ ಹೇಳಿದರು. ಕೇರಳ ರಾಜ್ಯ ಗ್ರಂಥಾಲಯ ಸಮಿತಿ ನೇತೃತ್ವದಲ್ಲಿ ಜನಸಂಸ್ಕೃತಿ ಹೆಸರಿನಲ್ಲಿ ದಕ್ಷಿಣ ಭಾರತ ಸಾಂಸ್ಕೃತಿಕೋತ್ಸವ ಕಾರ್ಯಕ್ರಮಕ್ಕೆ ಕಾಸರಗೋಡು ನಗರಸಭೆ ಟೌನ್ ಹಾಲ್ನಲ್ಲಿ ಚಾಲನೆ ದೊರೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಲೇಖಕ ಎಂ ಮುಕುಂದನ್, ದೇವರನ್ನ ಹೆದರದವರು ಬರೆಯುವವರನ್ನ ಹೆದರುತ್ತಾರೆ. ಜನಗಳೊಂದಿಗೆ ಇರುವ ಅವರಿಗೆ ಬೇಕಾಗಿ മാതനാടുವುದರಿಂದ ಬರಹಗಾರರನ್ನು ಹೆದರುವುದೆಂದು ಅವರು ಹೇಳಿದರು. കേരളത്തിലെ എഴുത്തുകാർ ആദ്യം ചെയ്യുന്നത് അവരുടെ നാവ് ഇൻഷുർ ചെയ്യാനുള്ളതാണ്. അതാണ് അത്യാവശ്യം ചെയ്യേണ്ട ഒരു കാര്യം. അതിൻ്റെ ഒരു തുടർച്ചയാണ് ഇന്ന് നടക്കുന്നത്. അപ്പം എഴുത്തുകാരെ എന്തുകൊണ്ട് ചിലരൊക്കെ പേടിക്കുന്നു, ദൈവങ്ങളെ പേടിക്കാത്തവർ എഴുത്തുകാരെ പേടിക്കുന്നതാണ് നമ്മൾ കാണുന്നത്. അത് എന്തുകൊണ്ടാണെന്ന് അറിയില്ല. പക്ഷേ എഴുത്തുകാർ ജനങ്ങളുടെ കൂടെ നിൽക്കുകയും അവർക്ക് വേണ്ടി സംസാരിക്കുകയും ചെയ്തുകൊണ്ടാകാം. ഇത് നമ്മൾ അഭിമുഖീകരിക്കുന്ന ഏറ്റവും വലിയൊരു പ്രശ്നമാണ്. എങ്ങനെ എഴുത്തുകാരുടെ സാധ്യത നിലനിർത്താം എന്നുള്ളത്. എഴുത്തുകാരുടെ സ്വതന്ത്രമായി സംസാരിക്കാനുള്ള ഒരു വ്യവസ്ഥിതിയാണ് നമ്മളിന്ന് സ്വപ്നം കാണുന്നത്. അപ്പോൾ ആ വ്യവസ്ഥിതിയിൽ എഴുത്തുകാരുടെ കൂടെ ജനമുണ്ടാകണം, അവർ എഴുത്തുകാർ ജനങ്ങളുടെ കൂടെ ഉണ്ടാകണം. അപ്പം അങ്ങനെയുള്ള ഒന്നിച്ചുള്ള ഒരു പ്രതിരോധ പ്രവർത്തനമാണ് നമുക്ക് ആവശ്യം. ಕಾಸರಗೋಡು ಶಾಸಕ ಎನ್ ಎ ನೆಲ್ಲಿಕುನ್ನು ಅಧ್ಯಕ್ಷತೆಯನ್ನು ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಗಣ್ಯರನ್ನ ಜಿಲ್ಲಾಧಿಕಾರಿ ಕೆ ಜೀವನ್ ಬಾಬು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಮಂಜೇಶ್ವರ ಶಾಸಕ ಪಿಬಿ ಅಬ್ದುಲ್ ರಜಾಕ್, ಉದುಮಾ ಶಾಸಕ ಕೆ ಕುഞ്ഞിರಾಮನ್, ತ್ರಿಕರಿಪುರ ಶಾಸಕ ಎಂ ರಾಜಗೋಪಾಲನ್ ಸೇರಿದಂತೆ ಹಲವಾರು ಪ್ರಮುಖ ಗಣ್ಯರು, ಸಾಹಿತಿಗಳು ಭಾಗವಹಿಸಿದರು. ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಭಾಗವಾಗಿ ಕಾಸರಗೋಡು ನಗರಸಭೆಗೆ ಒಳಪಟ್ಟ ಕುಟುಂಬಶ್ರೀ ಸ್ವಸಹಾಯ ಸಂಘ ಸದಸ್ಯರುಗಳ ಕ್ಷೇಮಕ್ಕಿರುವ ಫಂಡ್ ವಿತರಣಾ ಕಾರ್ಯಕ್ರಮ ಕಾಸರಗೋಡು ನಗರಸಭಾ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಯಿತು. ಕಾಸರಗೋಡು ನಗರಸಭಾ ಹಾಲ್ನಲ್ಲಿ ನಡೆದ ರಿವಾಲ್ವಿಂಗ್ ಫಂಡ್ ವಿತರಣಾ ಕಾರ್ಯಕ್ರಮವನ್ನು ರಾಜ್ಯ ಕಂದಾಯ ಖಾತೆ ಸಚಿವ ಇ ಚಂದ್ರಶೇಖರನ್ ಹಾಗೂ ಇಂಟ್ರೆಸ್ಟ್ ಸಬ್ಸಿಡಿ ವಿತರಣೆಯನ್ನ ಎನ್ ಎ ನೆಲ್ಲಿಕುನ್ನು ನೆರವೇರಿಸಿದರು. സ്ത്രീ സമൂഹം പൊതുവിൽ സ്ത്രീ ശാക്തീകരണ പ്രക്രിയയുടെ ഭാഗമായി കുറേ കൂടുതൽ സജീവമായി നമ്മുടെ രംഗത്ത് നിലനിൽക്കുകയാണ്. സാമൂഹ്യ ജീവിതത്തിലെ സ്ത്രീകൾക്കുള്ള ഉത്തരവാദിത്വം വളരെ വലുതാണ്. ആ സാമൂഹ്യ ജീവിതത്തിലെ ഉത്തരവാദിത്വത്തിനും അപ്പുറത്ത് ഭരണതലത്തിൽ കൂടി ഏറ്റവും വലിയ ഇടപെടൽ നടത്താൻ കഴിയുന്ന ശക്തിയാണ് സ്ത്രീ സമൂഹമെന്ന് കഴിഞ്ഞ ഏതാണ്ട് 2.5 പതിറ്റാണ്ട് കാലമായി തെളിയിച്ചുകൊണ്ടിരിക്കുകയാണ്. തദ്ദേശ സ്വയംഭരണ സ്ഥാപനങ്ങളുമായി ബന്ധപ്പെട്ട പ്രവർത്തനങ്ങളും ആ തദ്ദേശ സ്വയംഭരണ സ്ഥാപനങ്ങളിൽ സ്ത്രീകളുടെ പ്രാതിനിധ്യം 50% ആക്കുന്നതിന് വേണ്ടിയുള്ള തീരുമാനവും അതിനെ തുടർന്ന് വിവിധങ്ങളായ തദ്ദേശ സ്വയംഭരണ സ്ഥാപനങ്ങളിലെ ഭരണരംഗത്തേക്ക് കടന്നു വരാൻ അവസരം ലഭിച്ച സ്ത്രീകളുടെ ഭരണരംഗത്തെ പങ്കാളിത്തവും ഞാൻ നേരത്തെ സൂചിപ്പിച്ചതുപോലെ സാമൂഹ്യ ജീവിതത്തിലെ അവരുടെ ഉത്തരവാദിത്വത്തെ പോലെ ഭരണരംഗത്തും സജീവമായ ഉത്തരവാദിത്വവും നേതൃത്വവും വഹിക്കാൻ കഴിയുന്ന ശക്തിയാണ് സ്ത്രീ സമൂഹം എന്ന് തെളിയിച്ചു കഴിഞ്ഞിരിക്കുകയാണ്. ನಗರಸಭಾ ಚೇರ್ಪರ್ಸನ್ ಬಿ ಫಾತಿಮಾ ಇಬ್ರಾಹಿಂ ಅಧ್ಯಕ್ಷತೆ ವಹಿಸಿದರು. ನಗರಸಭಾ ಕಾಯಂ ಸಮಿತಿ ಅಧ್ಯಕ್ಷೆ ಎಂ ನೈಮುನಿಸಾ, ಸಮೀನಾ ಮುಜೀಬ್, ವಿಎಂ ಮುನೀರ್, ಮಿಸ್ರಿಯಾ ಹಾಜಿ, ವೈಸ್ ಚೇರ್ಮನ್ ಎಲ್ ಎ ಮೆಹಮೂದ್ ಮೊದಲಾದವರು ಭಾಗವಹಿಸಿದರು. ಕೊಡಿಯಮ್ಮ ಸರ್ಕಾರಿ ಹೈಸ್ಕೂಲ್ನ ಸ್ವಂತ ಕಟ್ಟಡದಲ್ಲಿ ಆರ್ಎಂಎಸ್ಎ ಫಂಡ್ ಕಾಸರಗೋಡು ಅಭಿವೃದ್ಧಿ ಫಂಡ್ ಅನ್ನು ಉಪಯೋಗಿಸಿ ಶಾಲಾ ಕಟ್ಟಡವನ್ನು ಫೆಬ್ರವರಿ 11ಕ್ಕೆ ಸಚಿವ ಇ ಚಂದ್ರಶೇಖರನ್ ನಾಡಿಗೆ ಸಮರ್ಪಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪದಾಧಿಕಾರಿಗಳು 1974ರಲ್ಲಿ ಎಲ್ಪಿ ಶಾಲೆಯಾಗಿ ಕಾರ್ಯನಿರ್ವಹಿಸಿದ ಕೊಡಿಯಮ್ಮ ಸರ್ಕಾರಿ ಹೈಸ್ಕೂಲ್ ವರ್ಷಗಳ ಬಳಿಕ ಹೊಸ ಕಟ್ಟಡವಾಗಿ ಮಾರ್ಪಾಡಾಗುತ್ತಿದೆ. ಅರಣ್ಯ ಇಲಾಖೆಯ 3 ಎಕರೆ ಸ್ಥಳದಲ್ಲಿ ಆರ್ಎಂಎಸ್ಎ ಫಂಡ್ ಹಾಗೂ ಕಾಸರಗೋಡು ಅಭಿವೃದ್ಧಿ ಫಂಡ್ ಉಪಯೋಗಿಸಿ ಕಟ್ಟಡ ನಿರ್ಮಿಸಿದ್ದು ಫೆಬ್ರವರಿ 11ಕ್ಕೆ ಲೋಕಾರ್ಪಣೆಗೊಳ್ಳಲಿದೆ. ಸಚಿವ ಇ ಚಂದ್ರಶೇಖರನ್ ಕಾರ್ಯಕ್ರಮವನ್ನು ಉದ್ಘಾಟಿಸುವರು. ಮಂಜೇಶ್ವರ ಶಾಸಕ ಪಿಬಿ അബ്ദുൾ റസാഖ് അധ്യക്ഷತೆ വഹിച്ചു ಎಂದರು. അപ്പോൾ ഇപ്പോൾ സ്വന്തമായിട്ട് ഒരു 3 ഏക്കർ സ്ഥലത്ത് പിന്നെ സ്ഥലം അനുവദിച്ച് കിട്ടി. സോഷ്യൽ ഫോറസ്റ്റിയുടെ സ്ഥലം അനുവദിച്ച് കിട്ടി. അവിടെ 9 മുറികളോട് കൂടിയ കെട്ടിടം പൂർത്തിയായിട്ടുണ്ട്. ഉദ്ഘാടനം
ഈ ശനിയാഴ്ച വൈകുന്നേരം 3 മണിക്ക് മന്ത്രി ചന്ദ്രശേഖരൻ നിർവഹിക്കുന്നുണ്ട്. MLA അധ്യക്ഷനാവും. ജില്ലാ പഞ്ചായത്ത് പ്രസിഡന്റ്, ഗ്രാമപഞ്ചായത്ത് പ്രസിഡന്റ്, പിന്നെ ജനപ്രതിനിധികൾ, രാഷ്ട്രീയ സാമൂഹ്യ സാംസ്കാരിക രംഗത്തെ ആളുകളൊക്കെ പങ്കെടുക്കുന്ന ഒരു സമ്മേളനവും അനുബന്ധമായി കുട്ടികളുടെ കലാപരിപാടി, ഒരു മാജിക് ഷോ, ചെറിയ നാടകം, നാടൻപാട്ട് തുടങ്ങിയ കാര്യങ്ങളൊക്കെയാണ് അവിടെ ഒരുക്കിയിട്ടുള്ളത്. ಸುದ್ದಿಗೋಷ್ಠಿಯಲ್ಲಿ ಸಂಘಟಕ ಸಮಿತಿ ಸದಸ್ಯರಾದ ಕೆ ಅಬ್ಬಾಸ್ ಅಲಿ, ಥಾಮ್ಸನ್ ಟೋಮ್, ಅಶರಫ್ ಕೊಡಿಯಮ್ಮ, ಪದ್ಮನಾಭನ್ ಬ್ಲಾತೂರ್, ಅಬ್ದುಲ್ ಖಾದರ್, ಅಬ್ಬಾಸ್ ಕೊಡಿಯಮ್ಮ, ಐ ಮೊಹಮ್ಮದ್ ರಫೀಕ್ ಮೊದಲಾದವರು ಪಾಲ್ಗೊಂಡಿದ್ದರು. ಕಾಮಗಾರಿ ಪೂರ್ತಿಗೊಳಿಸದೆ ರಾಷ್ಟ್ರೀಯ ಹೆದ್ದಾರಿ 66ರ ತಲಪಾಡಿಯಲ್ಲಿ ಟೋಲ್ ಸಂಗ್ರಹ ನಡೆಸುವುದನ್ನು ಪ್ರತಿಭಟಿಸಿ ಯುಡಿಎಫ್ನ ಯುವ ಸಂಘಟನೆಯಾದ ಯುಡಿವೈಎಫ್ ಮಂಜೇಶ್ವರ ಮಂಡಳ ಸಮಿತಿ ನೇತೃತ್ವದಲ್ಲಿ ಟೋಲ್ ಪ್ಲಾಜಾ ಮುಂದೆ ಪ್ರತಿಭಟನೆ ನಡೆಯಿತು. ತಲಪಾಡಿ ಟೋಲ್ ಸಂಗ್ರಹದ ವಿರುದ್ಧ 2ನೇ ದಿನ ಕೂಡ ಪ್ರತಿಭಟನೆ ತೀವ್ರಗೊಂಡಿತು. ಕಾಮಗಾರಿ ಪೂರ್ತಿಗೊಳಿಸದೆ ರಾಷ್ಟ್ರೀಯ ಹೆದ್ದಾರಿ 66ರ ತಲಪಾಡಿಯಲ್ಲಿ ಟೋಲ್ ಸಂಗ್ರಹ ನಡೆಸುವುದನ್ನು ಪ್ರತಿಭಟಿಸಿ ಯುಡಿಎಫ್ನ ಯುವ ಸಂಘಟನೆಯಾದ ಯುಡಿವೈಎಫ್ ಮಂಜೇಶ್ವರ ಮಂಡಲ ಸಮಿತಿ ನೇತೃತ್ವದಲ್ಲಿ ಟೋಲ್ ಪ್ಲಾಜಾ ಮುಂದೆ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ 100 ಯುಡಿವೈಎಫ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ತಲಪಾಡಿ ಮರಿಯಾಶ್ರಮ ಚರ್ಚ್ ಬಳಿಯಿಂದ ಪ್ರಾರಂಭಗೊಂಡ ಪ್ರತಿಭಟನಾ ಮೆರವಣಿಗೆಯನ್ನು ಟೋಲ್ ಪ್ಲಾಜಾದ ಮುಂದೆ ಕರ್ನಾಟಕ ಪೊಲೀಸರು ತಡೆದರು. ಈ ಸಂದರ್ಭ ಪೊಲೀಸರಿಗೂ ಪ್ರತಿಭಟನಾಕಾರರಿಗೂ ಕೆಲ ಸಮಯ ನೂಕುನುಗ್ಗಲು ಉಂಟಾಯಿತು. ನಾಸೀರ್ ಮುಗ್ರಾಲ್ ಅಧ್ಯಕ್ಷತೆಯಲ್ಲಿ ನಡೆದ ಪ್ರತಿಭಟನೆಯನ್ನು ಮಂಜೇಶ್ವರ ಶಾಸಕ PB ಅಬ್ದುಲ್ ರಜಾಕ್ ಉದ್ಘಾಟಿಸಿದರು. ಬ್ಲಾಕ್ ಪಂಚಾಯತ್ ಅಧ್ಯಕ್ಷ AKM ಅಶ್ರಫ್, ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮುಸ್ತಫಾ ಉದ್ಯಾವರ, DCC ಪ್ರಧಾನ ಕಾರ್ಯದರ್ಶಿ ಕೇಶವ ಪ್ರಸಾದ್ ನಾಣಿಹಿತ್ಲು, ಯೂತ್ ಲೀಗ್ ಮಂಡಲಾಧ್ಯಕ್ಷ ಸೈಫುಲ್ಲಾ ತಂಗಲ್, ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷಾದ್ ವರ್ಕಾಡಿ, ಮುಖಂಡರುಗಳಾದ ಮುಕ್ತಾರ್ ಉದ್ಯಾವರ, ಇಕ್ಬಾಲ್ ಕೊಳಿಯೂರು, ಇರ್ಷಾದ್ ಮಂಜೇಶ್ವರ, ಯೂಸುಫ್ ಉಳುವಾರು, ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಜೀಜ್ ಹಾಜಿ, ಗೋಲ್ಡನ್ ರಹಿಮಾನ್ ಸೇರಿದಂತೆ ವಿವಿಧ ಮುಖಂಡರು ಉಪಸ್ಥಿತರಿದ್ದರು. ಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲಿ ರಾಜ್ಯದಲ್ಲಿ ಪ್ರಥಮವಾಗಿ ಶ್ರೀ ನಾರಾಯಣ ಗುರು ವನಿತಾ ಸರ್ವಿಸ್ ಕೋಆಪರೇಟಿವ್ ಸೊಸೈಟಿ ಸಂಸ್ಥೆಯು ಫೆಬ್ರವರಿ 12ರಂದು ಸಿಟಿ ಸೆಂಟರ್ ಬ್ಯಾಂಕ್ ರಸ್ತೆ ಕಾಸರಗೋಡಿನಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡಿನಲ್ಲಿ ಗುರುವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪದಾಧಿಕಾರಿಗಳು, ಮಧ್ಯಾಹ್ನ 2:30ಕ್ಕೆ ನಡೆಯುವ ಕಾರ್ಯಕ್ರಮವನ್ನು ಸಚಿವ ಇ ಚಂದ್ರಶೇಖರನ್ ಉದ್ಘಾಟಿಸುವರು. SNGVSC ಸೊಸೈಟಿ ಅಧ್ಯಕ್ಷೆಯಾದ ಶ್ರೀಮತಿ ಸರೋಜಿನಿ ಕೆ ಅಧ್ಯಕ್ಷತೆ ವಹಿಸುವರು. ಶಾಸಕರಾದ NA ನೆಲ್ಲಿಕುನ್ನು, PB ಅಬ್ದುಲ್ ರಜಾಕ್ ಹಾಗೂ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯ K ಶ್ರೀಕಾಂತ್, ನಗರಸಭಾಧ್ಯಕ್ಷೆ B ಫಾತಿಮಾ ಇಬ್ರಾಹಿಂ ಅತಿಥಿಗಳಾಗಿ ಭಾಗವಹಿಸುವರು ಎಂದರು. ಶ್ರೀ ನಾರಾಯಣ ಗುರು ವನಿತಾ ಸರ್ವೀಸ್ ಕೋಆಪರೇಟಿವ್ ಸೊಸೈಟಿ ಎಂಬ ಸಂಸ್ಥೆ ಕೇರಳ ಸೊಸೈಟಿ ಆ್ಯಕ್ಟ್ ಆ್ಯಂಡ್ ರೂಲ್ಸ್ 1969ರ ಪ್ರಕಾರ ನೋಂದಾವಣೆಗೊಂಡು ಇದೀಗ ಫೆಬ್ರವರಿ 12ನೇ ತಾರೀಕು 2:30 ಗಂಟೆಗೆ ಮಧ್ಯಾಹ್ನ ಉದ್ಘಾಟನೆಗೊಳ್ಳಲಿದೆ. ಕೇರಳದ ಮಾನ್ಯ ಕಂದಾಯ ಸಚಿವ ಶ್ರೀ ಇ ಚಂದ್ರಶೇಖರನ್ ಮತ್ತು ಕಾಸರಗೋಡು ಮಂಜೇಶ್ವರದ ಶಾಸಕರು, ಗಣ್ಯ ವ್ಯಕ್ತಿಗಳು, ಜನಪ್ರತಿನಿಧಿಗಳು, ಸಹಕಾರಿ ಸಂಸ್ಥೆಯ ಅಧಿಕಾರಿಗಳು ಮತ್ತು ಇನ್ನಿತರ ಜನನಾಯಕರು ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸೊಸೈಟಿ ಅಧ್ಯಕ್ಷೆ ಸರೋಜಿನಿ ಕೆ, ಆಡಳಿತ ಮಂಡಳಿ ಸದಸ್ಯರಾದ ಚಂದ್ರಕಲಾ, ವಿಶಾಲಾಕ್ಷಿ, ಸಲಹಾ ಮಂಡಳಿ ಸದಸ್ಯರಾದ ಭಾಸ್ಕರ ಕೆ ಕಮಲಾಕ್ಷ ಸುವರ್ಣ, ಶಿವ ಕೆ, ನಾರಾಯಣ ಕೊರಕೋಡು ಮೊದಲಾದವರು ಪಾಲ್ಗೊಂಡಿದ್ದರು. ಕೇರಳ ಸರ್ಕಾರ ನರ್ಸ್ ವಿದ್ಯಾರ್ಥಿಗಳ ಯೂನಿಯನ್ 37ನೇ ರಾಜ್ಯ ಸಮ್ಮೇಳನ ಮಾರ್ಚ್ 6ಕ್ಕೆ ನಡೆಯಲಿದೆ. ಇದರ ಭಾಗವಾಗಿ ಸಂಘಟಕ ಸಮಿತಿ ರೂಪೀಕರಣ ಸಭೆ ಕಾಞಂಗಾಡಿನಲ್ಲಿ ನಡೆಯಿತು. ಮಾರ್ಚ್ 6ಕ್ಕೆ ನಡೆಯುವ ರಾಜ್ಯ ಸಮ್ಮೇಳನದಲ್ಲಿ ರಾಜ್ಯದ 17 ಸರ್ಕಾರಿ ನರ್ಸಿಂಗ್ ಕಾಲೇಜಿನಿಂದ 1,000 ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಇದರ ಭಾಗವಾಗಿ ನಡೆದ ಸಂಘಟಕ ಸಮಿತಿ ರೂಪೀಕರಣ ಸಭೆಯನ್ನು കാഞ്ഞങ്ങാട് നഗരസഭാ ചെയർമാൻ VV രമേശൻ ഉദ്ഘാಟಿಸಿದರು. ഈ ഒരു സ്ഥിതിവിശേഷമാണ് പലപ്പോഴും കേരളത്തിൽ നമ്മൾ കണ്ടുവന്നത്.
എന്നാൽ എന്നൊക്കെയോ ഇടത് സർക്കാരുകൾ അധികാരത്തിൽ വരുമ്പോഴെല്ലാം സർക്കാർ ആശുപത്രികളെ മികവുറ്റതാക്കാൻ വലിയ ഉത്തരവാദിത്വ ബോധത്തോടുകൂടി പ്രവർത്തിച്ചപ്പോൾ ജനങ്ങൾക്ക് വലിയ ആശ്വാസമായി. ഇന്ന് വീണ്ടും വലിയ പ്രതീക്ഷയോടുകൂടി ജനം കാണുന്ന ഒരു പദ്ധതിയാണ് ഇപ്പം 4 മിഷനുകളായി രൂപം കൊണ്ടുവരുമ്പോൾ അതിലൊന്ന് ആർദ്രം എന്ന പദ്ധതിയാണ്. ರಾಜ್ಯ ಪ್ರೆಸಿಡೆಂಟ್ ಎ ನಂದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಪಿ ಉಷಾದೇವಿ, ಪಿ ನಾರಾಯಣನ್ ಸೇರಿದಂತೆ ವಿವಿಧ ಸಂಘಟನೆಯ ನೇತಾರರು ಪಾಲ್ಗೊಂಡಿದ್ದರು. ನೆಹರು ಕಾಲೇಜಿನ ಸಾಹಿತ್ಯ ವೇದಿಯ 30ನೇ ವಾರ್ಷಿಕೋತ್ಸವದ ಭಾಗವಾಗಿ ಕಾವ್ಯೋತ್ಸವ ಕಾರ್ಯಕ್ರಮವು ಫೆಬ್ರವರಿ 10 ಹಾಗೂ 11ರಂದು ನಡೆಯಲಿದೆ ಎಂದು ಪದಾಧಿಕಾರಿಗಳು ಕಾಞಂಗಾಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಞಂಗಾಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪದಾಧಿಕಾರಿಗಳು ಪ್ರಶಸ್ತ ಕವಿ ಸಚ್ಚಿದಾನಂದ ಕಾವ್ಯೋತ್ಸವವನ್ನು ಉದ್ಘಾಟಿಸುವರು. ಡಾಕ್ಟರ್ ಪಿವಿ ಪುಷ್ಪಜ ಅಧ್ಯಕ್ಷತೆಯನ್ನು ವಹಿಸುವರು. ಕೆಜಿ ಶಂಕರ್ ಪಿಳ್ಳ ಮುಖ್ಯ ಅತಿಥಿಯಾಗಿರುವರು. ಕಾರ್ಯಕ್ರಮದ ಭಾಗವಾಗಿ ವಿವಿಧ ರೀತಿಯ ಕಾರ್ಯಕ್ರಮಗಳು ನಡೆಯಲಿದ್ದು 11ಕ್ಕೆ ಸಮಾರೋಪ ನಡೆಯಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪ್ರಿನ್ಸಿಪಲ್ ಪುಷ್ಪಜ, ಅಂಬಿಕಾ ಸುಧನ್ ಮಾಂಗಾಡ್, ರಾಜಮೋಹನ್ ನೀಲೀಶ್ವರಂ, ತ್ಯಾಗರಾಜನ್ ಮೊದಲಾದವರು ಉಪಸ್ಥಿತರಿದ್ದರು. ನ್ಯಾಷನಲ್ ಹೆಲ್ತ್ ಮಿಷನ್ ಎಂಪ್ಲಾಯೀಸ್ ಯೂನಿಯನ್ ನೇತೃತ್ವದಲ್ಲಿ ಕಾಞಂಗಾಡಿನಲ್ಲಿ ಸಮಾವೇಶ ಜರುಗಿತು. ಸಮ್ಮೇಳನವನ್ನು ಸಿಐಟಿಯು ಜಿಲ್ಲಾ ಜನರಲ್ ಸೆಕ್ರೆಟರಿ ಟಿ.ಕೆ. ರಾಜನ್ ಉದ್ಘಾಟಿಸಿದರು. ഓരോരുത്തരും സി പി പ്രസ്ഥാനം സമരം നടത്തി, പ്രക്ഷോഭം നടത്തി, പാർലമെന്റ് മാർച്ച് നടത്തി, നിരാഹാര സമരം കിടന്നിട്ടാണ് ഇപ്പോൾ അവസാനം 14 രൂപ ടീച്ചർമാർക്കും 7,000 രൂപ ഡോക്ടർമാർക്കും കൊടുക്കുന്ന സംവിധാനം ഇപ്പോൾ നിലവിൽ വന്നത്. ഞാൻ സൂചിപ്പിക്കുന്നത് അതേ രൂപത്തിൽ NRS പദ്ധതി ഒരു പ്രത്യേക ഘട്ടം വന്നപ്പോൾ റൂറൽ മേഖല വിട്ട് അർബൻ മേഖലയിലാവാം പേര് മാറ്റി NHM-ആയി. സ്വാഭാവികമായും അതിൻ്റെ കാലാവധി ഇപ്പോൾ 2017 അവസാനിക്കും. മനസ്സിലാക്കാൻ ನ್ಯಾಷನಲ್ ಹೆಲ್ತ್ ಮಿಷನ್ ಎಂಪ್ಲಾಯೀಸ್ ಯೂನಿಯನ್ ಸಮ್ಮೇಳನವು ಸಿಮಿ ರವೀಂದ್ರನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕೆವಿ ರಾಘವನ್, ಡಾಕ್ಟರ್ ಸ್ಮಿತಾ ಮೊದಲಾದವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಹೊಸ ಪದಾಧಿಕಾರಿಗಳನ್ನು ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡಲಾಯಿತು. ಅಧ್ಯಕ್ಷೆಯಾಗಿ ಪಿವಿ ಪ್ರಸನ್ನಕುಮಾರಿ, ವೈಸ್ ಪ್ರೆಸಿಡೆಂಟ್ ಆಗಿ ಸೇದು ನಾರಾಯಣ ಹಾಗೂ ಸೆಕ್ರೆಟರಿಯಾಗಿ ದಿನೇಶ್ ಜೋಯ್, ಜಾಯಿಂಟ್ ಸೆಕ್ರೆಟರಿಯಾಗಿ ಸಿಮಿ ರವೀಂದ್ರನ್, ಖಜಾಂಚಿಯಾಗಿ ಪ್ರದೀಪ್ ಕುಮಾರನ್ನ ಆಯ್ಕೆ ಮಾಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇರಳ ರಾಜ್ಯ ಗ್ರಂಥಾಲಯ ಸಮಿತಿ ನೇತೃತ್ವದಲ್ಲಿ ದಕ್ಷಿಣ ಭಾರತ ಸಾಂಸ್ಕೃತಿಕೋತ್ಸವಕ್ಕೆ ಚಾಲನೆ. ಕಂದಾಯ ಖಾತೆ ಸಚಿವ ಇ. ಚಂದ್ರಶೇಖರ್ರಿಂದ ಉದ್ಘಾಟನೆ. ಓದುವುದನ್ನು ಹಾಗೂ ಬರೆಯುವುದನ್ನು ನಿಷೇಧಿಸಿದವರು ಶಬ್ದ ಹೊರಡದಂತೆ ನಾಲಗೆ ಕತ್ತರಿಸಲು ಕಾಲ ದೂರ ಉಳಿದಿಲ್ಲ. ದಕ್ಷಿಣ ಭಾರತ ಸಾಂಸ್ಕೃತಿಕೋತ್ಸವದಲ್ಲಿ ಲೇಖಕ ಎಂ. ಮುಕುಂದನ್ ಹೇಳಿಕೆ. ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಭಾಗವಾಗಿ ಕಾಸರಗೋಡು ನಗರಸಭೆಗೆ ಒಳಪಟ್ಟ ಕುಟುಂಬಶ್ರೀ ಸ್ವಸಹಾಯ ಸಂಘ ಸದಸ್ಯರುಗಳ ಕ್ಷೇಮಕ್ಕಿರುವ ಫಂಡ್ ವಿತರಣೆ. ಕೊಡಿಯಮ್ಮ ಸರ್ಕಾರಿ ಹೈಸ್ಕೂಲ್ನ ನೂತನ ಕಟ್ಟಡ ಫೆಬ್ರವರಿ 11ಕ್ಕೆ ಲೋಕಾರ್ಪಣೆ. ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ಹೇಳಿಕೆ. ಕಾಮಗಾರಿ ಪೂರ್ತಿಗೊಳ್ಳದೆ ರಾಷ್ಟ್ರೀಯ ಹೆದ್ದಾರಿ 66ರ ತಲಪಾಡಿಯಲ್ಲಿ ಟೋಲ್ ಸಂಗ್ರಹಕ್ಕೆ ವಿರೋಧ. ಯುಡಿಎಫ್ ಯುವ ಸಂಘಟನೆಯಾದ ಯುಡಿವೈಎಫ್ ಮಂಜೇಶ್ವರ ಮಂಡಳ ಸಮಿತಿ ನೇತೃತ್ವದಲ್ಲಿ 2ನೇ ದಿನವೂ ತೀವ್ರಗೊಂಡ ಪ್ರತಿಭಟನೆ. ಶ್ರೀ ನಾರಾಯಣ ಗುರು ವನಿತಾ ಸರ್ವಿಸ್ ಕೋಆಪರೇಟಿವ್ ಸೊಸೈಟಿ ಸಂಸ್ಥೆಯ ಉದ್ಘಾಟನೆ ಫೆಬ್ರವರಿ 12ಕ್ಕೆ. ಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲಿ ಸಿಟಿ ಸೆಂಟರ್ ಬ್ಯಾಂಕ್ ರಸ್ತೆ ಕಾಸರಗೋಡಿನಲ್ಲಿ ಲೋಕಾರ್ಪಣೆ. ಇದು ಇಷ್ಟು ಇಲ್ಲಿ ತನಕದ ಸುದ್ದಿ. ಮುಂದಿನ ವಾರ್ತೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆ.